ಪ್ರತಿಯೊಬ್ಬರಿಗೂ ಕೂಡ ರಂಜಿನಿ ರಾಘವನ್ ಅಂದ್ರೆ ಇಷ್ಟ. ರಂಜಿನಿ ರಾಘವನ್ ಅವರು ಮದ್ವೆ ಆಗ್ತಿರುವಂತ ಹುಡುಗನ ಹೆಸರು ಸಾಗರ್ ಅಂತ. ಅವರೇ ಒಂದು ಖುದ್ದು ಪರಿಚಯ ಮಾಡಿಸ್ತಾರೆ. ಅತಿ ಶೀಘ್ರದಲ್ಲಿ ಆ ಮದುವೆನೂ ಸಹ ಮಾಡ್ಕೋತಾ ಇದ್ದಾರೆ. ತುಂಬಾ ಜನರಿಗೆ ಈ ಒಂದು ಜೋಡಿ ಅಂದ್ರೆ ಈಗ ಇಷ್ಟ ಆಗಿದೆ. ಯಾಕೆಂದ್ರೆ ತುಂಬಾ ಅತ್ಯುತ್ತಮವಾಗಿ ನಟನೆಯನ್ನ ಮಾಡಿದಂತವ್ರು ರಂಜಿನಿ ಅವರು. ರಂಜಿನಿ ಅವರು ತಮ್ಮ ಒಂದು ಹುಡುಗನನ್ನ ಪರಿಚಯಿಸಿದ ತಕ್ಷಣ ಜನರು ಕೂಡ ನೋಡಿ ವಿಶ್ ಮಾಡ್ತಾರೆ. ಅತಿ ಶೀಘ್ರದಲ್ಲಿ ಗುಡ್ ನ್ಯೂಸ್ ಕೂಡ ಸಿಗಲಿದೆ. ಇತ್ತೀಚೆಗಷ್ಟೇ ತಮ್ಮ ಒಂದು ಅಕ್ಕನ ಮದುವೆಯನ್ನು ಸಹ ಮಾಡಿ ಮುಗಿಸ್ತಾರೆ ರಂಜಿನಿ ರಾಘವನ್ ಅವರು. ಇನ್ನೇನಿದ್ರು ಅವರ ಒಂದು ಮದುವೆ ಆಗ್ಬೇಕಾಗಿದೆ. ಮತ್ತೆ ಇನ್ನೊಬ್ರು ತಂಗಿ ಕೂಡ ಇದ್ದಾರೆ. ಸೊ 3 ಜನ ಮಕ್ಕಳು, ಹೆಣ್ಮಕ್ಳು. ರಂಜಿನಿ ರಾಘವನ್ ಅವರು ತುಂಬಾನೇ ಜವಾಬ್ದಾರಿಯನ್ನ ತಗೊಂಡು ಮನೆಯನ್ನು ಕೂಡ ನಿಭಾಯಿಸ್ತಾರೆ. ಒಳ್ಳೊಳ್ಳೆ ಸಿನಿಮಾಗಳಿಗೂ ಕೂಡ ನಡೆಸಿದ್ದಾರೆ. ಜೊತೆಗೆ ಕಿರುತೆರೆಗೆ ಮತ್ತೊಮ್ಮೆ ಬರ್ಬೇಕೆಂಬುದು ಅಭಿಮಾನಿಗಳ ಆಸೆ. ಮತ್ತೆ ಚೆನ್ನಾಗಿ ಬುಕ್ ಅನ್ನು ಕೂಡ ಬರೀತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಕೆಲವೊಂದು ಜಾಹೀರಾತುಗಳಿಗೂ ಸಹ ಕಾಣಿಸ್ಕೋತಾರೆ. ರಂಜಿನಿ ಅವರ ಒಂದು ಮದುವೆ ಸಮಾರಂಭ ತುಂಬಾನೇ ಗ್ರ್ಯಾಂಡ್ ಆಗಿ ಬೆಂಗಳೂರಿನಲ್ಲಿಯೇ ಕೂಡ ನಡೆಯುತ್ತೆ. ಅದನ್ನ ನೋಡಕ್ಕೆ ಕಣ್ತುಂಬಿಕೊಳ್ಳಕ್ಕೆ ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ರಂಜಿನಿ ರಾಘವನ್ ಇಷ್ಟನಾ? ಕನ್ನಡತಿ ಮೂಲಕ ಮೋಡಿ ಮಾಡಿದ್ರು. ಕನ್ನಡವನ್ನ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ, ಬಳಸ್ತಾರೆ. ಎಲ್ರಿಗೂ ಕೂಡ ಇಷ್ಟ. ಇವರ ಅಚ್ಚು ಕನ್ನಡ ಭಾಷೆ ಇದೆಯಲ್ಲ, ಎಲ್ಲರೂ ಕೂಡ ತುಂಬಾನೇ ಇಷ್ಟ ಪಡ್ತಾರೆ. ಕನ್ನಡತಿ ಎಂಬ ಒಂದು ಧಾರಾವಾಹಿಗೆ ತಕ್ಕ ಹೀರೋಯಿನ್ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ನೋಡಿ ವಿಶಸ್ ಗಳನ್ನ ತಿಳಿಸ್ತಾರೆ. ನೀವು ಕೂಡ ಇವರಿಗೆ ಅಡ್ವಾನ್ಸ್ ವಿಶ್ ಮಾಡಿ ಮದುವೆಗಾಗಿ ತಪ್ಪದೆ ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಇವರ ಜೋಡಿ ಕೂಡ ಅಷ್ಟೇ ಚೆನ್ನಾಗಿದೆ, ಮುದ್ದಾಗಿದೆ. ಜನರಂತೂ ತುಂಬಾನೇ ನೋಡಿ ಖುಷಿ ಪಟ್ಟು ವಿಶಸ್ ಗಳನ್ನು ಕೂಡ